ಅಂದ್ರೆ ನಾವು ಆ ಭಾಗದವರಿದ್ರು ಈ ಭಾಗದವರಿದ್ರು ನಾವೆಲ್ಲ ಮಕ್ಕಳು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ನೀವು ನಮ್ಮನ್ನ ಈ ವೇದಿಕೆಗೆ ಸೇರಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಮನಸ್ಸು ಮಾಡಿದ್ರೆ ಏನೇನ್ ಬೇಕಾದ್ರೂ ಸಾಧಿಸಬಲ್ಲೆ ಅನ್ನುವಂತ ಸಂದೇಶ ಇವತ್ತು ನಮ್ಮ ಹುಲಿಜಂತಿ ಮಾಳಿಂಗರಾಯರ ಅಜ್ಜಾರ ಕೊಟ್ಟಾರೆ. ಪ್ರಕಾಶ್ ಜಾಲಗಿರವರಂತೂ ಅಕ್ಕ 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 ನೀವು ಬರ್ಬೇಕು ಅಕ್ಕ ಅನ್ನೋದು ಒಂದು ಬಿಟ್ರೆ ಅವನ ಎದೆಯಲ್ಲಿ ನಾನು ನಿಜಾನ ಸಂಗೊಳ್ಳಿ ರಾಯಣ್ಣ ನೋಡ್ತೀನಿ ಕಣ ನೀನು ಎದೆಯಲ್ಲಿ. ನನಗೆಲ್ಲ ಮುತ್ಯಂದರಿಗೂ ನಮಸ್ಕಾರ ಮಾಡ್ತಾ, ಎಲ್ಲ ನಾಯಕರಿಗೂ ಯುವ ನಾಯಕಿರು ಬಹಳ ಕಡಿಮೆ ಇದಾರಪ್ಪ. ಆದ್ರೆ ನಾಗಲಕ್ಷ್ಮಿ ಒಬ್ಳು ಸಾಕು, ವೇದಿಕೆನೆಲ್ಲ ಕೈಗೆ ತಗೊಳ್ತೀನಿ. ತಂಗಿರಿ ಬರ್ರಿ, ಯಾರು ಕರಿಯಲ್ಲ, ನನ್ನ ಜೋಡಿ ಬರ್ರಿ, 4 ಜನ ಇದೀವಿ, ಬರ್ರಿ ನಿಂತ್ಕೊಳ್ಳಿ ಅಲ್ರಿ ಅಣ್ಣ, ನಿಂತ್ಕೊಳ್ಳಿ ಅಲ್ಲ, ಬರ್ರಿ. ನಮ್ಮ ಹೆಣ್ಮಕ್ಳಿಗೆ ಸ್ಥಾನ ಇರೋಲ್ರಿ, ವೇದಿಕೆ ಕರೆದ್ರು ಮೈಕ್ ಕೊಡಲ್ರಿ. ಅಂಥದ್ರಲ್ಲಿ ನಾವು 4 ಜನಕ್ಕೆ ವೇದಿಕೆ ಕೊಟ್ಟಿದ್ದೀರಪ್ಪ, ಮೈಕ್ ಕೊಟ್ಟಿದ್ದೀರಪ್ಪ, ಮಹಿಳಾ ಆಯೋಗದ ಅಧ್ಯಕ್ಷನ ಕರೆಸಿ ಗೌರವಿಸಿದಿರಪ್ಪ. ಯಾವಾಗ ಒಂದು ಸಮಾಜ ಮುಂದೆ ಬರುತ್ತೆ ಅಂತಂದ್ರೆ ವೇದಿಕೆಯಲ್ಲಿ ಅರ್ಧದಷ್ಟು ಮಹಿಳೆಯರು ಇರಬೇಕು, ಸಮಾಜದ ಮಹಿಳೆಯರು. ಅವಾಗ್ಲೇ ಮಾತ್ರ ಸಮಾಜ ಮುಂದುವರಿಯಕ್ಕೆ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಯಾವ ಸಮಾಜವನ್ನ ನೀವು ಕೇಳಿಸ್ಕೊಳ್ರೋ, ಯಾವ ಸಮಾಜವನ್ನ ನೀವು ನಮ್ಮ ಸಮಾಜ ಬಹಳ ಬೆಳೆದೈತೆ ಅಂತ ಹೇಳ್ತಿರಲ್ರಿ, ನಿಮ್ ಸಮಾಜ ಬೆಳೆದಿದೆ ಅಂತ ನಿಮ್ಮನ್ನ ನೀವು ಲೆಕ್ಕ ಹಾಕಬೇಕಾದ್ರೆ ಆ ಸಮಾಜದ ಹೆಣ್ಣು ಮಗಳ ಸ್ಥಿತಿಗತಿಗಳನ್ನ ಅಳಿಬೇಕು. ಅವಾಗ ಮಾತ್ರ ಆ ಸಮಾಜ ಬೆಳೆದಿದೆ ಅಂತ ಹೇಳಕ್ಕೆ ಸಾಧ್ಯ. ಹೌದಾ ಇಲ್ಲ? ನನ್ ಜೋಡಿ ನೀವೆಲ್ಲರೂ ನೋಡಿ, ನಮ್ ತಂಗಿ ಮೊದಲು ಹಾಡು ಹೇಳಿದ್ಲಂತೆ. ಯಾವ ಹಾಡು ಹಾಡಿದ್ಲು ಅಲ್ರೋ? ಹಣೆ ಮ್ಯಾಲೆ ಎಲ್ರು ಹೇಳ್ತೀರಾ ನನ್ನ ಜೊತೆ ಒಂದ್ಸಲ? ಹೇಳ್ತೀರಾ? ನಾನು ಹೇಳದ ಮೇಲೆ ಹೇಳ್ರಪ್ಪ. ಹಣೆ ಮ್ಯಾಲೆ ಭಂಡಾರ ಚಂದ, ಹೆಗಲ್ ಮ್ಯಾಲೆ ಕಂಬಳಿ ಅಂದ. ಗುರುಗಳೇ ಕಂಬಳಿ ಯಾವ್ದಾದ್ರು ಕೊಡ್ರಪ್ಪ. ಹಣೆ ಮ್ಯಾಲೆ ಭಂಡಾರ ಚಂದ, ಹೆಗಲ್ ಮ್ಯಾಲೆ ಕಂಬಳಿ ಅಂದ. ಹಲೋ, ಡೊಳ್ಳಿನ ಪದ ಚಂದ. ಹೇಳ್ರಿ, ಎಲ್ಲ ಎನರ್ಜಿ ಹೋಯ್ತಾ? ಅವಾಜ್ ಎಲ್ಲೋಗೈತೆ? ಸಮಯವನ್ನ ಪ್ಲೀಸ್ ಪಾಲಿಸ್ಬೇಕು ಮೇಡಮ್. ಹಣೆ ಮ್ಯಾಲೆ ಭಂಡಾರ ಚಂದ, ಹೆಗಲ್ ಮ್ಯಾಲೆ ಕಂಬಳಿ ಅಂದ. ಡೊಳ್ಳಿನ ಪದ ಚಂದ, ನಮ್ಮ ಸಂಸ್ಕೃತಿ ಶ್ರೀಗಂಧ. ಆಲ್ರೆಡಿ ಪೇಪರ್ ಕೊಟ್ಬಿಟ್ಟಿದ್ದಾರೆ, ಭಾಷಣ ಚಿಕ್ಕದಾಗಿ ಮಾಡಿ ಅಂತ. ಆಯೋಗದ ಅಧ್ಯಕ್ಷರಿಗೆ ಹಂಗೆ ಕೊಡಬಾರ್ದ್ರಿ. ಇರ್ಲ್ರಿ, ನೀವು ಎಷ್ಟೇ ಕೊಟ್ರು ನಾನು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತೀನಿ ಬಿಡ್ರಿ. ಯಾರು ಅವಮಾನಗಳಿಲ್ದೆ ಅಪಮಾನಗಳಿಲ್ದೆ ಒಂದು ನಾಯಕರಾಗಲ್ರಿ. ಕನಕದಾಸರನ್ನ ನೆನಪಿಟ್ಕೊಳ್ರಿ ನೀವು. ಅವರು ಮೊದಲು ಕನಕ ನಾಯಕ, ತಿಮ್ಮಪ್ಪ ನಾಯಕ ನಂತರ ದಾಸನಾದ್ರು. ನಾಯಕನಿಗೆ ಎಲ್ಲೆಲ್ಲಿ ಅವಮಾನಗಳು, ಅಯ್ಯೋ ಒಳಗೆ ಸೇರಿಸ್ತಿರ್ಲಿಲ್ಲ. ನಮ್ಮನ್ನ ನೀವು ರೋಡಲ್ಲಿ ಬಿಟ್ರು ಸಾಕು, ನಾವು ಬೀದಿಯಲ್ಲೇ ನಿಂತ್ಕೋತೀವಿ, ನಮಗೆ ವೇದಿಕೆನೂ ಬೇಕಾಗಿಲ್ಲ. ನಮಗೆ ನಿಮ್ ಜಾಗದಲ್ಲಿದ್ರೆ ಸಾಕು, ನಮಗೆ ವೇದಿಕೆ ಅವಶ್ಯಕತೆ ಇಲ್ಲ. ನಮಗೆ ನೀವೆಲ್ಲಿ ಕೂತಿದ್ದೀರಾ ಅಲ್ಲೇ ಕೂತ್ರೆ ಸಾಕ್ರಿ. ನಾವು ಕನಕದಾಸರ ಅಡಿಯಲ್ಲಿ ನಡೆಯುವಂತ ಮಗಳ್ರಿ, ಅಲ್ವೇನ್ರಿ? ಹೌದಾ ಇಲ್ಲ? ರಾಯಣ್ಣ ಬರೀ ಹೆಸರಲ್ರಿ, ರಾಯಣ್ಣ ಈ ಮಣ್ಣಿನ ಕಣ, ರಾಯಣ್ಣ ಸ್ವಾಭಿಮಾನದ ಪ್ರತೀಕ.